ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬದುಕೆ ಹಾಗೆ, ಅದು ಯಾರನ್ನ ಯಾವಾಗ ಎಲ್ಲಿಗೆ ಬೇಕಾದ್ರೂ ಕರೆದುಕೊಂಡು ಬಂದು ನಿಲ್ಲಿಸುತ್ತೆ. ನಾನು ಅಂತ ಮೆರೆಯುವವರನ್ನ ನಡು ಬೀದಿಗೆ ಬಿಡಬಹುದು. ನಾನೇನು ಅಲ್ಲ ಅನ್ಕೊಂಡು ಕುಂತ್ರೆ ಇದ್ದಲ್ಲೇ ಇರಬಹುದು. ಅಥವಾ ನನ್ನಲ್ಲೇನೋ ಇದೆ ಅನ್ಕೊಳ್ಳೋದರ ಜೊತೆಗೆ ತನ್ನ ಶಕ್ತಿ ಸಾಮರ್ಥ್ಯಗಳನ್ನ ತೋರಿಸಿಕೊಂಡವನು ಮತ್ತದನ್ನ ಹೊರ ತೆಗೆಯುವಲ್ಲಿ ಶ್ರಮಿಸಿದ್ರೆ ಒಂದಿಲ್ಲೊಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇದಕ್ಕೆ ಉದಾಹರಣೆಯೇ ಗಿಲ್ಲಿ ನಟ. ಗಿಲ್ಲಿ ನಟ ಸ್ವ ಸಾಮರ್ಥ್ಯದಿಂದ ಮೇಲೆ ಬಂದ ಹೆಮ್ಮೆಯ ಕನ್ನಡಿಗ. ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಪುಟ್ಟ ದಡದಪುರ ಅನ್ನೋ ಹಳ್ಳಿಯಲ್ಲಿ. ಅಪ್ಪ ರೈತ, ಅಮ್ಮ ಗೃಹಿಣಿ. ಮನೆಯಲ್ಲಿ ಹೇಳ್ಕೊಳ್ಳುವಂತ ಸ್ಥಿತಿವಂತರೇನಲ್ಲ. ದುಡಿದು ತಿನ್ನೋ ಪರಿಸ್ಥಿತಿ. ಮಕ್ಕಳ ಮೇಲೆ ಹೆತ್ತವರು ಕನಸು ಕಟ್ಕೊಂಡಿದ್ರು. ಇಂಥ ಕುಟುಂಬದಿಂದ ಬಂದ ಹುಡುಗನೇ ಗಿಲ್ಲಿ. ತಾನೊಬ್ಬ ನಿರ್ದೇಶಕನಾಗಬೇಕು ಅಂತ ಕನ್ಸ್ ಕಂಡಿದ್ದ ಗಿಲ್ಲಿಗೆ ಕೈ ಹಿಡಿದಿದ್ದು ಮಾತ್ರ ಅವರಲ್ಲಿರೋ ಟ್ಯಾಲೆಂಟ್, ಅವರ ಮಾತುಗಾರಿಕೆ, ಅವರಲ್ಲಿರೋ ಹಾಸ್ಯ ಪ್ರಜ್ಞೆ. ನಲ್ಲಿ ಮೂಳೆ ಮೂಲಕ ಹಲವರಿಗೆ ಪರಿಚಯವಾದ ಗಿಲ್ಲಿ ಆ ಬಳಿಕ ಕಾಮಿಡಿ ಕಿಲಾಡಿಗಳು ಸೀಸನ್ 4ರಲ್ಲಿ ಹಾಸ್ಯದ ರಸದೌತಣ ಬಡಿಸಿದ್ರು. ರನ್ನರ್ ಅಪ್ ಆಗಿ ಕೂಡ ಹೊರ ಹೊಮ್ಮಿದ್ರು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮ ಮೂಲಕ ಪ್ರೇಕ್ಷಕರಿಗೆ ಮತ್ತಷ್ಟು ಹತ್ತಿರವಾದ ಗಿಲ್ಲಿ ಆ ಬಳಿಕ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಕೂಡ ಮಿಂಚಿದ್ರು. ಇಂಥ ಗಿಲ್ಲಿ ಸದ್ಯ ಕರುನಾಡಿನ ಜನರ ಮನ ಗೆದ್ದಿದ್ದಾರೆ. ಕರುನಾಡಿನೆಲ್ಲೆಡೆ ಮನೆ ಮಾತಾಗಿದ್ದಾರೆ. ಅಸಂಖ್ಯಾತ ಜನರ ಆಶಯದಂತೆ ಬಿಗ್ ಬಾಸ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಆದ್ರೆ ಈ ಗೆಲುವು ಯಾರದ್ದು? ಗಿಲ್ಲಿಯವರದ್ದ ಅಥವಾ ಬೇರೆಯವರ ಉದಾರ ಮನೋಭಾವದಿಂದ ಗಿಲ್ಲಿ ಗೆದ್ದಿದ್ದು ಬೆಳೆದಿದ್ದ ಅನ್ನುವ ಪ್ರಶ್ನೆ ಸದ್ಯ ಹಲವರನ್ನ ಕಾಡ್ತಾ ಇದೆ. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೆ ಕಾರಣವಾಗಿದ್ದು ನಟಿ ಯಶಸ್ವಿನಿ ಸ್ವಾಮಿ ಅವರಾಡಿದ ಅದೊಂದು ಮಾತು. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಈಗಲೇ ಹೇಳಿದಂತೆ ಬಿಗ್ ಬಾಸ್ ಮನೆ ಪ್ರವೇಶ ಮಾಡುವ ಮೊದಲು ಅವಕಾಶಕ್ಕಾಗಿ ಗಿಲ್ಲಿ ತುಂಬಾ ಸೈಕಲ್ ಹೊಡೆದಿದ್ದಾರೆ. ಹಲವು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಆ ಪೈಕಿ ಭರ್ಜರಿ ಬ್ಯಾಚುಲರ್ಸ್ ಕೂಡ ಒಂದು. ಇದೇ ಕಾರ್ಯಕ್ರಮದಲ್ಲಿ ಗಿಲ್ಲಿ ಜೊತೆ ವೇದಿಕೆ ಹಂಚಿಕೊಂಡವರು ಯಶಸ್ವಿನಿ. ಸದ್ಯ ಇದೇ ಯಶಸ್ವಿನಿ ಸಂದರ್ಶನವೊಂದರಲ್ಲಿ ಗಿಲ್ಲಿಯ ಕುರಿತು ಮಾತನಾಡಿ ಟ್ರೋಲಿಗರಿಗೆ ಆಹಾರವಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲವರ ಆಕ್ರೋಶಕ್ಕೆ ಕೂಡ ಗುರಿಯಾಗಿದ್ದಾರೆ. ಯಶಸ್ವಿನಿ ನೀಡಿದ ಸಂದರ್ಶನದಲ್ಲಿ ಅಂದು ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಗಿಲ್ಲಿ ನಟನನ್ನ ನಾನು ಎಲ್ಲೋ ಒಂದ್ ಕಡೆ ಅವನಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡದೆ ಹೋಗಿದ್ರೆ ಅವನಲ್ಲಿರುವ ಒಂದು ಪ್ರತಿಭೆ ಮುಚ್ಚಿ ಹೋಗ್ತಾ ಇತ್ತು. ಈಗಲೂ ನನಗೆ ಅದು ಖುಷಿ ಕೊಡುವ ವಿಷಯ. ಆ ವೇದಿಕೆಯಲ್ಲಿ ನಾನು ಅವನಿಗೆ ಮಾತನಾಡೋದಕ್ಕೆ ಅಥವಾ ಅಲ್ಲಿ ಒಂದು ಜಾಗ ಮಾಡಿಕೊಟ್ಟು ಅವನನ್ನ ಇಲ್ಲಿವರೆಗೂ ತರೋದಕ್ಕೆ ಒಂದು ಸಣ್ಣ ಪ್ರಯತ್ನ ನಾನ್ ಮಾಡಿದ್ದೇನೆ ಅನ್ನೋದಕ್ಕೆ ನನಗೆ ಈಗಲೂ ಖುಷಿ ಇದೆ ಅಂತ ಹೇಳಿದ್ದಾರೆ. ಸದ್ಯ ಯಶಸ್ವಿನಿ ಅವರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಗಿಲ್ಲಿ ಗೆಲುವಿನಲ್ಲಿ ಪಾಲು ಕೇಳಲು ಯಶಸ್ವಿನಿ ಬಂದ್ರು ಅಂತ ತುಂಬಾ ಜನ ಕಾಲೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಗಿಲ್ಲಿಯಲ್ಲಿ ಅದೆಂತ ಪ್ರತಿಭೆ ಇದೆ ಅನ್ನೋದು ನಳ್ಳಿ ಮೂಳೆ ಅನ್ನೋ ಶಾರ್ಟ್ ಮೂವಿ ಬಂದಾಗಲೇ ಎಲ್ರಿಗೂ ಗೊತ್ತಾಗಿತ್ತು. ನೀವು ಗಿಲ್ಲಿಯಿಂದ ಬೆಳೆದಿದ್ದೀರಾ ಹೊರತು ಗಿಲ್ಲಿ ನಿಮ್ಮಿಂದ ಬೆಳೆದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳ ಸುರಿಮಳೆಗೈದಿದ್ದಾರೆ. ಅಷ್ಟೇ ಅಲ್ಲ, 2026ರ ಅತ್ಯುತ್ತಮ ಜೋಕ್ ಇದು ಅಂತ ಯಶಸ್ವಿನಿ ಅವರ ಕಾಲೆಳಿತಿದ್ದಾರೆ. ಆತ್ಮೀಯರೇ, ನಿಜ ಹೇಳಬೇಕು ಅಂದ್ರೆ ಗಿಲ್ಲಿ ಜೊತೆ ಕಾಣಿಸಿಕೊಂಡ ಎಲ್ಲಾ ಹೆಣ್ಮಕ್ಳು ಕೂಡ ಫುಲ್ ಪಾಪ್ಯುಲರ್ ಆಗಿದ್ದಾರೆ. ಯಾಕಂದ್ರೆ ಗಿಲ್ಲಿ ತಾನಷ್ಟೇ ಬೆಳೆಯಲ್ಲ, ತನ್ನ ಜೊತೆಗಿರೋ ಜೊತೆಗಾರ್ತಿಯನ್ನು ಬೆಳೆಸ್ತಾರೆ. ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಯಶಸ್ವಿನಿ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಲ್ಲಿ ಗಗನ, ಹಾಗೆ ಬಿಗ್ ಬಾಸ್ ನಲ್ಲಿ ಕಾವ್ಯ. ಇವರೆಲ್ಲರಿಗೂ ಒಂದೊಳ್ಳೆ ಮೈಲೇಜ್ ಸಿಕ್ತು ಅಂತಾನೆ ಹೇಳಬಹುದು. ಇವರಿಗೆಲ್ಲ ಟ್ಯಾಲೆಂಟ್ ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ. ಟ್ಯಾಲೆಂಟ್ ಇದ್ದಿದ್ರಿಂದಲೇ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದು. ಆದ್ರೆ ಅವರಿಗೆ ಸ್ವಲ್ಪ ಸಾಥ್ ಕೊಟ್ಟಿದ್ದು ಗಿಲ್ಲಿ. ಗಿಲ್ಲಿ ತಾನ್ ಬೆಳೆಯೋ ಜೊತೆಗೆ ತನ್ನವರನ್ನು ಪುಷ್ ಮಾಡಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳ ಸುರಿಮಳೆಗೈತಿದ್ದಾರೆ. ಒಟ್ನಲ್ಲಿ ನಟಿ ಯಶಸ್ವಿನಿ ಆಡಿದ ಮಾತು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿರೋದಂತೂ ಸತ್ಯ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.